ವೀಕ್ಷಕ ಬಂಧುಗಳೇ, ನಾವೀಗ ಬೆಳಗಾವಿಯಿಂದ 22 ಕಿಲೋಮೀಟರ್ ದೂರದಲ್ಲಿರುವಂಥ ಹುದಲಿ ಗ್ರಾಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಹುದಲಿ ಗ್ರಾಮ ಅಂತಂದರೆ ಇದು ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಂತಹ ಒಂದು ಐತಿಹಾಸಿಕ ಸ್ಥಳ. ಇಲ್ಲಿಗೆ ಅವ್ರನ್ನ ಕರೆದುಕೊಂಡು ಬಂದವರು 1937ನೇ ಇಸ್ವಿಯಲ್ಲಿ ಭಾರತದ ಸ್ವತಂತ್ರ ಹೋರಾಟಗಾರರು ಆಗಿರುವಂತಹ, ಕರ್ನಾಟಕ ಏಕೀಕರಣದ ರೂವಾರಿಗಳು ಆಗಿರುವಂತಹ ಗಂಗಾಧರ ರಾವ್ ದೇಶಪಾಂಡೆ ಅನ್ನುವಂಥವ್ರು. ಇದು ಅವರ ಹುಟ್ಟೂರು ಕೂಡ ಹೌದು. ಅಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಒಂದು ಖಾದಿ ಸಮಿತಿ ಅಂತಿದೆ. ಆ ಸಮಿತಿಯವರು ಈ ಸ್ಮಾರಕದ ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಸುಮಾರು 1 ಎಕರೆ ನೆಲದಲ್ಲಿ ಇರುವಂತಹ ಈ ಪುಟ್ಟ ಸ್ಮಾರಕ ಒಂದು ಐತಿಹಾಸಿಕವಾದಂತಹ ದರ್ಶನವನ್ನು ನಮಗೆ ಕೊಡ್ತದೆ. ಆ ಗ್ರಾಮಸ್ಥರು ಮತ್ತು ಆ ಸಮಿತಿಯ ಎಲ್ಲರ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಬಯಸ್ತಾ ಈ ವಿಡಿಯೋವನ್ನು ತಮಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ವೀಕ್ಷಣೆ ಮಾಡಿ. ಸರ್, ಇದು ಬೆಳಗಾವಿ ಜಿಲ್ಲೆ ಅಲ್ರಿ? ಬೆಳಗಾವಿ ಜಿಲ್ಲೆ ಸರ್. ನಮ್ಮನ್ನ ಇಲ್ಲಿ ಕಿರಣ್ ಚೌಗ್ಲಾ ಸರ್ ಅಂತಿದ್ದಾರೆ. ಅವರು ನಮ್ಮ ಮಿತ್ರರು. ಈ ಪ್ರದೇಶವನ್ನು ತೋರಿಸಲಿಕ್ಕೆ ನಮ್ಗೆ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಈಗ ಇಲ್ಲಿ ಇದೇನು ಗಾಂಧಿ ಸ್ಮಾರಕ ಮಾಡ್ಯಾರಲ್ರಿ, ಇದರ ಎಡಭಾಗದಾಗ ಒಂದು ಗದ್ದಿಗೆ ಐತಿ. ಅದು ಯಾರ್ದ್ರಿ? ಅದು ಒಡವಿ ಮಾಸ್ತರ್. ಆ ನಂತರ ಇಲ್ಲಿ ಬಲಭಾಗದಾಗ ಒಂದು ಐತ್ರಿ. ಇದು ಯಾರ್ದ್ರಿ? ಪುಂಡ್ಲಿಕ್ಜಿ ಕಾತಗಡಿ. ಹಾಂ ಹಾಂ. ಇವರೆಲ್ಲ ಇಲ್ಲಿ ಗಂಗಾಧರ ದೇಶಪಾಂಡೆ ಅವ್ರು ಇದೇ ಊರವ್ರಿ. ಹಾಂ, ಇಲ್ಲಿ ಕೂಡಿದ್ದಂಥ ಸ್ಮಾರಕ. ಹಾಂ, ಜನ ನೋಡಕ್ ಬರ್ತಾರ್ರಿ? ಬರ್ತಾರ್ರಿ. ಇನ್ನೇನ ಜಾತ್ರೆ ಸಂಬಂಧ ಮಾಡ್ತಾರ. ಈಗ ಅದು ಹಾಂ ಹಾಂ ಹಾಂ. ಆಯ್ತು. ಅದಕ್ಕೆ ಗುಡಿದ ನಾಟಿ ಔಷಧಿ ಇಲ್ರಿಂದ ಅದನ್ನ ಮಾಡವ್ರ. ಹಾಂ ಹಾಂ. ರಾಜಕಾರಣಿಗಳದ್ದು ಬಂದಿರ್ತಾರೆ ಇಲ್ಲಿಗೆ? ಸಮಿತಿ ಅವರೆಲ್ಲ ಕಮಿಟಿ ಅವ್ರಿಗೂ ಬರ್ತಾರೆ. ಅದಕ್ಕೆ ಬರ್ತಾರ್ರಿ, ಎಲ್ಲಾರು ಬರ್ತಾರೆ. ಮೀಟಿಂಗ್ ಮಾಡ್ತಾರ, ಕಮಿಟಿ ಅವ್ರು ಬರ್ತಾರ್ರಿ. ನಮ್ಮ ಶಾಲಾ ಮಕ್ಕಳ ಜವಾಬ್ದಾರಿ ತಗೊಂಡಾರ. ಹಾಂ ಹಾಂ. ಶಾಲಾ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೇನ್ರಿ? ಹಾಂ, ನೋಡಕ್ ಮಾಡಕ್ ಬರ್ತಾರೆ. ಬರ್ತಾರೆ ಸರ್. ಚಲೋ ಐತ್ರಿ, ಹಂಗೇನಿಲ್ಲ. ಇದನ್ನೆಲ್ಲ ಜವಾಬ್ದಾರಿ ಖಾದಿ ಸಂಗ್ರಹ ತಗೊಂಡಾರ. ಸ್ನೇಹಿತರೆ, ಇದು 1937ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಹುದಲಿ ಅನ್ನುವಂಥ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಂತಹ ಸ್ಥಳ ಇದು. ಇದನ್ನು ತಾವುಗಳೆಲ್ಲ ನೋಡ್ತಾ ಇದ್ದೀರಿ. ಇದನ್ನು ಪ್ರವೇಶ ಮಾಡ್ತೇವೆ ಈಗ ನಾವು. ಇದೊಂದು ಸ್ಮಾರಕವನ್ನು ಇಲ್ಲಿ ಮಾಡಿದ್ದಾರೆ. ಗಾಂಧಿ ಗಂಗಾಧರ ರಾವ್ ಸ್ಮಾರಕ ಭವನ ಹುದಲಿ ಅಂತ ಇದೆ. ಇದು ಪ್ರವೇಶ ದ್ವಾರ. ಒಂದಿಷ್ಟು ಪ್ರತ್ಯಕ್ಷವಾಗಿ ನೋಡುವಂಥ ಅವಕಾಶವನ್ನು ಈ ಮೊಬೈಲ್ ಮುಖಾಂತರ ನಾನು ನಿಮಗೆ ಮಾಡ್ತಾ ಇದ್ದೇನೆ. ಇದು ಪ್ರವೇಶ. ಇವರು ನಮ್ಮ ಸ್ನೇಹಿತರು. ಸರ್, ಇಲ್ಲಿ ನೀವು ಮೊದಲನೇ ಸಾರಿ ಭೇಟಿ ಕೊಡ್ತಿದ್ದೀರಾ ಅಥವಾ ಮೊದಲು ಬಂದಿದ್ದೀರಾ? ನಾನು 2-3 ಸಾರಿ ಭೇಟಿ ಕೊಟ್ಟಿದ್ದೀನಿ. ಹೌದು ಸರ್. ಈ ಸರ್, ಇದು ಜಿಲ್ಲೆ? ಇದು ಬೆಳಗಾವಿ ಜಿಲ್ಲೆ. ಬೆಳಗಾವಿ. ಹಾಂ. ತಾಲೂಕು? ಬೆಳಗಾವಿ ತಾಲೂಕು. ಎಸ್. ಹುದಲಿ ಅಂಗನವಾಡಿ ಮತಕ್ಷೇತ್ರಕ್ಕೆ ಬರುವಂಥ ಹುದಲಿ ಅಂತಕ್ಕಂಥ ಗ್ರಾಮ. ಎಸ್ ಸರ್, ಎಸ್ ಸರ್. ಸರ್, ಇಲ್ಲಿ ಎಲ್ಲ ಥರದ ಫೋಟೋಗಳನ್ನು ಹಾಕಿದ್ದಾರೆ ಗಾಂಧೀಜಿಯವ್ರ ಬಗ್ಗೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಇಲ್ಲಿ ಮಷಿನ್ಸ್ ಇಟ್ಟಿದ್ದಾರೆ, ಎಲ್ಲ ಪ್ರಿಂಟಿಂಗ್ ಮಷಿನ್ಸು ಇದ್ದಾವೆ. ಇಲ್ಲಿ ಗಾಂಧೀಜಿಯವರ ಅನೇಕ ಭಾವಚಿತ್ರಗಳನ್ನು ಹಾಕಿದ್ದಾರೆ. ಸ್ವತಂತ್ರ ಹೋರಾಟಕ್ಕೆ ಅನೇಕ ಜನ ತಾವು ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ. ಅದರ ಸ್ಮರಣಾರ್ಥವಾಗಿ ಅನೇಕ ಭಾವಚಿತ್ರಗಳನ್ನು ಇಲ್ಲಿ ಹಾಕಿದ್ದಾರೆ. ಹಳೆಯ ಕಾಲದ ಭಾವಚಿತ್ರಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿವೆ. ಇಲ್ಲಿ ಕೆಲವೊಂದಿಷ್ಟು ಸುಂದರವಾದಂಥ ಗಾಂಧೀಜಿಯವರ ಮೂರ್ತಿಗಳನ್ನು ಮಾಡಿದ್ದಾರೆ. ಗಾಂಧೀಜಿಯವರ ಮೂರ್ತಿ ಇದು. ನಂತರ ಇವರು ಗಂಗಾಧರ ರಾವ್ ಅವರ ಮೂರ್ತಿ ಇದು. ಗಂಗಾಧರ ರಾವ್ ದೇಶಪಾಂಡೆ ಒಬ್ಬ ರಾಷ್ಟ್ರೀಯ ನಾಯಕರು. ಅವರ ಭಾವಚಿತ್ರ ಇಲ್ಲಿದೆ. ಗಂಗಾಧರ ರಾವ್ ದೇಶಪಾಂಡೆ ಮತ್ತು ಭೀಮರಾವ್ ಪೋತ್ತಾರ್, ಹೀಗೆ ಅನೇಕ ಜನರ ಮಾಹಿತಿ ಇಲ್ಲಿದೆ. ಗಂಗಾಧರ ರಾವ್ ದೇಶಪಾಂಡೆ ಅವರು ಭಾಷಣ ಮಾಡ್ತಾ ಇರುವಂಥ ಒಂದು ಭಾವಚಿತ್ರ ಇದು.
ಗಾಂಧೀಜಿಯವರ ಸೈಕಲ್ ಸವಾರಿ ಹಾಗೂ ಅಂದಿನ ಕಾಲದ ವಾಹನದಲ್ಲಿ ಸವಾರಿ ಮಾಡಿದಂಥ ದೃಶ್ಯಗಳು. ಗಂಗಾಧರ ರಾವ್ ದೇಶಪಾಂಡೆ ಹಾಗೂ ಗಾಂಧೀಜಿಯವರ ಸ್ಮರಣಾರ್ಥವಾಗಿ ಕಟ್ಟಿದಂತಹ ಒಂದು ಸ್ಮಾರಕ. ಇದಿಷ್ಟು ಮಾಹಿತಿ ಇಲ್ಲಿದೆ. ಹೊರಗಡೆ ಒಂದು ತುಂಬ ವಿಶಾಲವಾದಂತಹ ಆವರಣ ಇದೆ. ವೀಕ್ಷಣೆ ಮಾಡಿದ್ರಲ್ಲ, ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಇನ್ನಷ್ಟು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿಕೊಂಡು ಇನ್ನೊಂದು ಸಾರಿ ಬಿಡುವ ಸಿಕ್ಕಾಗ ಮತ್ತೊಂದು ವಿಡಿಯೋನ ಸಂಪೂರ್ಣವಾಗಿ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೇನೆ. ಧನ್ಯವಾದಗಳು.